ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಪಾರ್ವತಿ. ಅಂದರೆ ಇವರೆಲ್ಲ ಪಾರಿ ಪಾರಿ ಅಂತ ಕರೀತಾರಲ್ಲ, ನಾನೇ. ನಿನ್ನೆ ಸೊಲೂನಿಗೆ ಹೋಗಿದ್ವಲ್ಲ, ನಾನು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿಸ್ಕೊಂಬಂದಿದ್ದೀನಿ. ನಂದು ಏನಿದು ಹೇರ್ನ ಕಟ್ ಮಾಡಿದ್ರು. ನನಗೆ ಭಾರಿ ಸೆಕೆ ಇತ್ತು, ಅದೆಲ್ಲ ಚುಡ್ಸಂಗೆ ಆಗ್ತಿತ್ತು ಕೂದಲು. ಎಲ್ಲ ಕಟ್ ಮಾಡಿಸಿ ಇಷ್ಟು ಮಾಡಿಸ್ಕೊಂಬಂದೀನಿ. ಸಿಟ್ಟೇರಂಗೆ ಹೆಂಗೆ ಕಾಣಿಸ್ತಿದ್ದೀನಿ? ಇವಳು ಬರೀ ಇವಳು ಹೇಳ್ಕೊತಿದ್ದಾಳೆ, ನಾನಂತೂ ಹೇಳ್ಕೊತೀನಿ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಗೌರಿ. ನಿನ್ನೆ ಫುಲ್ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ನೋಡಿ ಹೆಂಗಾಗಿ ಬಂದಿದ್ದೀನಿ. ಸ್ವಲ್ಪ ನನಗೆ ಫೇಸಲ್ಲಿ ಸ್ಟಿಕ್ಕರ್ ಗಿಕ್ಕರೆಲ್ಲ ಚೇಂಜ್ ಮಾಡಿಬಿಟ್ಟೆ. ನನಗೆ ಉಟ್ಕೊಂಡಿದ್ದ ಸೀರೆನೂ ಕೂಡ ಅಷ್ಟೇನು ಇಷ್ಟ ಆಗಿರಲಿಲ್ಲ. ಅದಕ್ಕೆ ಹೊಸದೊಂದು ಸೀರೆ ತಗೊಂಡು ಇದು ಉಟ್ಕೊಂಡಿದ್ದೀನಿ. ಇನ್ಮೇಲಿಂದ ಇದೇ ಸೀರೆ ನಂದು. ಅಬ್ಬಾ ಇದ್ಯಾರು ಗೌರಿ? ಇದೇನೇ ಹೊಸ ಸೀರೆ? ಇದೇನು ಇದು? ಇದು ಪಾರಿ ನೀನು ಹಿಂಗೆ ಕಟ್ ಮಾಡಿಸ್ಕೊಂಬಂದಿದೆಯಲ್ಲ ತಲೆಯ? ಚೆನ್ನಾಗಿ ಕಾಣಿಸ್ತಿದ್ದೀರೇನಕ್ಕ? ಅದೇ ನಿನ್ನೆ ಇದಕ್ಕೆ ಹೋಗಿದ್ನ ಸಲೂನಿಗೆ. ಎಲ್ಲ ನಾನು ಫೇಶಿಯಲ್ಲು ಐಬ್ರೋ ಎಲ್ಲ ಮಾಡಿಸ್ಕೊಂಬಂದೆ. ಇವಳು ಅದ್ರ ಜೊತೆಗೆ ತಲೆನೂ ಕಟ್ ಮಾಡಿಸ್ಕೊಂಡಾಳೆ ನೋಡು, ಹೆಂಗೆ ಕಟ್ ಮಾಡಿಸ್ಕೊಂಬಂದಾಳೆ. ಅಯ್ಯೋ ನಿನಗೇನೆ ಬಂದತ್ತೆ ಹಿಂಗೆ ಕೂದಲನ್ನೆಲ್ಲ ಇಷ್ಟೇ ಮಾಡಿಸ್ಕೊಂಬಂತೀಯಲ್ಲ? ಬಿಡೆ ಮತ್ತೆ ಬೆಳಿತಾವೆ. ಅದು ಸರಿ, ನೀನೆಲ್ಲಿ ಹಿಂಗೆ ಏನೋ ನಿಮ್ಮ ಅತ್ತೆದು ನಿಂತು ಭಾರಿ ಜಗಳ ಅಂತ ಊರೆಲ್ಲ ಗುಲ್ಲವ. ನಂದು ಇದ್ದಿದ್ದೆ ಬಿಡು, ಅದು ನಾನು ಒಂದು ತಿಂದರೆ ಸಹಿಸ್ಕೊಳಲ್ಲ, ನನ್ನದು ಉಂಟ ಸಹಿಸ್ಕೊಳಲ್ಲ. ಈ ಕಡೆ ಬಂದಿದ್ದೀನ, ಈಗ ಮತ್ತೊಂದು ಥರ ಬಿಡ್ಕೊಂಡು ಕೂತಿರುತ್ತೆ. ನಾನೇನು ತಲೆ ಕೆಡ್ಸ್ಕೊಂಡ್ಲಿ? ಒಂದು ಇವರಾಗಲಿ ಇವ್ರ ಮಗ ಆಗಲಿ ಒಂದು ಇಷ್ಟೇ ಎಷ್ಟು ಚಿನ್ನ ಒಂದು ಗುಂಜಿನೂ ಮಾಡಿಸ್ಕೊಡಲ್ಲ. ಪ್ರತಿಯೊಂದನ್ನು ನಾನು ಮಾಡಿಸ್ಕೋಬೇಕು, ನಮ್ಮ ಮನೇಲಿ ಮಾಡಿಸ್ಕೊಡ್ಬೇಕು. ಇವ್ರದ್ದೇನು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿ, ಬರೀ ಇವ್ರ ಮನೆ ಕೂಳು ಕುಚ್ಚಾಕಿದ್ದೀನಿ ಅಷ್ಟೇ ನಾನು. ಈ ಬಿಡಾಡಿ ನೋಡು, ಮತ್ತು ಇನ್ನೇನು ನಾಳೆ ವಯಸ್ಸಾದ್ರೂ ವಜ್ನಿಕಿಗೆ ಮಾಡಿಡ್ಬೇಕಾತ ಏನು, ಅಥವಾ ಈಗ ದಿನ ಬೆಳ್ಳಿ ಬಂಗಾರ ತಂದು ಕೊಡ್ಬೇಕಾಯ್ತು. ಹೇಳ್ತಾಳೆ, ಕೇಳೋದಿದ್ರೆ ಹೇಳೋದೇ ಮಾಡ್ತಾಳೆ. ಸರಿ, ನೀನೆಲ್ಲ ಹೊರಟಿದ್ದೆ ಕಡೆಗೆ? ಏನಿಲ್ಲ, ಹಿಂಗೆ ಹೋಗ್ತಿದ್ದೆ. ಅದು ಸರಿ, ನಿಮಗೊಂದು ವಿಷಯ ಹೇಳ್ಬೇಕಿತ್ತು ನಾನು. ಮತ್ತೆ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ್ರಾ? ಇಲ್ಲ ಹೇಳು. ನಾವ್ಯಾರ ಹತ್ರನೂ ಹೇಳಲ್ಲಪ್ಪ. ಅದೇ ನಾವ್ಯಾರ ಹತ್ರನೂ ಉಸಿರು ಬಿಡಲ್ಲ. ಇವಳಿದ್ದಾಳಲ್ಲ, ಇವಳು ಹೊಸ್ತಾಗ ಮದುವೆಗೆ ಬಂದಿದ್ದಾಳಲ್ಲವ ನಮ್ಮೂರಿಗೆ. ಏನಕ್ಕೆ ಹೆಸರು? ಸೌಮಿ. ಅಯ್ಯೋ ಯಾರ್ದ ಜೊತೆ ಅಲ್ಲಿ ತಿರ್ಗಾಡ್ತಿರ್ತಾಳಂತವ ಪೇಟೆಗೆ. ನೀನು ಅವಳನ್ನೇ ನೋಡ್ದ ಮತ್ತೆ ಯಾರನ್ನಾರ ನೋಡಿ ಅವಳೇ ಅನ್ಕೊಂಡಿದ್ಯಾ? ಸುಮ್ಮನಿರು. ಅವಳು ಮೊನ್ನೆ ಮಾತಾಡಿದಾಳೆ ಕಣೆ ಅಂತ ಹುಡುಗಿಯಲ್ಲ ಅವಳು. ಅವಳೇ ಸುಮ್ತಾ, ನನಗೆ ಗೊತ್ತಿಲ್ಲೇನು? ನಾನೇ ಅವಳು ದಿನ ರೆಡಿಯಾಗಿ ಹೋಗೋದು ನಾನೇ ನೋಡ್ತೀನಿ. ಅಲ್ಲ ಸವಿಯಕ್ಕ, ನನಗೂ ಯಾಕೋ ಡೌಟೇ. ಯಾಕಂದರೆ ಆಕೆ ಮೊನ್ನೆ ತಾನೇ ನಾನು ಬರಕ್ಕೆ ಕುಂತು ಮಾತಾಡ್ಬೇಕಾದ್ರೆ ಬಂದಾಳೆ. ಆ ನಾಡಿ ವೇದಾಜ್ಞಾನ ಮಾತಾಡಿದಾಳೆ, ಅವಳಿಗೆ ಮಾಡ್ತಾಳೆ ಅಂದರೆ ನನಗೆ ನಂಬಕ್ಕಾಗಲ್ಲವ. ಅಂಥ ಹುಡುಗಿ ಥರ ಕಾಣಲ್ಲಕ್ಕೆ ನಿಜ. ನಾನು ಯಾಕೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲ್ವಾ? ಒಂದು ಕೆಲಸ ಮಾಡಿರಿ, ನೀವೆಲ್ಲರ ಇಲ್ಲಿ ಪೇಟೆ ಕಡೆಗೆ ಹೋಗೋದಾದರೆ ನಾಳೆ ಹೋಗ್ರಿ. ಬೇಕಿದ್ರೆ ಆಕೆಗೋಸ್ಕರನೇ ಅಂತಲ್ಲ, ಏನಾರು ಕೆಲಸ ಇದ್ರೆ ಹೋಗ್ರಿ. ನಿಮಗೇನೆ ಗೊತ್ತಾಗುತ್ತೆ ಅವಳು ಇಲ್ಲಿಂದ ರೆಡಿಯಾಗಿ ಹೋಗೋದು. ನನಗೆ ಪೂರ್ತಿ ವಿಚಾರ ಹೆಂಗೆ ಗೊತ್ತಾಯ್ತು ಅಂದರೆ, ನಮ್ಮ ಇವರು ಮಾವನ ಮಗಳು ಅಲ್ಲಿದ್ದಾಳೆ. ಆವಾಗ ಈಕೆ ನೋಡಿದ್ಲು, ಗೊತ್ತಿತ್ತಕ್ಕಿಗೆ. ಮದುವೆ ಹೊಸ್ದಾಗಿ ಬಂದಾಗ ಅವಳು ಇಲ್ಲೇ ಇದ್ಲು. ತೋರಿಸಿದ್ದೆ ನಾನೇ, ತೋರಿಸಿದ್ದೆ ಮಾಡಿದ್ದೆ. ಅಕ್ಕ ಇವಳು ಇಂಥ ನಿಮ್ಮ ಊರೊಳೊಬ್ಳು ಮೊನ್ನೆ ಇದ್ರ ಮದುವೆ ಆಗಿದ್ಲಲ್ಲ, ಅವಳು ಇಲ್ಲಿ ಓಡಾಡ್ತಾಳೆ, ಯಾವುದೋ ಹುಡುಗನ ಜೊತೆ ಓಡಾಡ್ತಾಳೆ ಅಂದ್ಬಿಟ್ಲವ. ನನಗೆ ಆಶ್ಚರ್ಯ. ನಾನೇ 2-3 ಪಟ್ಟು ಕೇಳಿದ್ದೀನಿ, ಹೌದೇನೆ ನಿಜ ಏನೇ ನೀನು ನೋಡಿರೋದು ಅವಳೇನೆ, ಪಕ್ಕ ಅವಳೆ ಅಂತ ಹೇಳ್ತಾಳೆ ಅವಳು. ಈಗೇನು ಹೇಳ್ತೀರಾ? ನೋಡವ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನಂಗಿದ್ದಾಳೆ. ಇವಳಿಗೆ ಯಾಕೆ ಬೇಕು? ಅಲ್ಲ, ಅವ್ರ ಗಂಡ ಕುಡಿತಾನೆ ಇನ್ನೊಂದು ಮಾಡ್ತಾನೆ ಅನ್ಕೊಂತೀನಿ. ಮತ್ತೆ ಮನೆಯವ್ರು ಏನೋ ಸರಿ ಇಲ್ಲ ಅಂತನೂ ಅನಿಸುತ್ತೆ. ಗಂಡನ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲವ, ಕುಡಿತಾನೆ ಮಾಡ್ತಾನೆ. ಆದ್ರೂ ನೋಡಿ ಹೆಂಗಿದ್ದಾಳೆ ಅವಳು. ಯಾರು ನಂಬತ್ತೆ, ಯಾರನ್ನು ಬಿಡೋದವ ಈ ಕಾಲದಾಗೆ. ಅದೇ ಅಂತೀನಿ ನಾನು. ಮನೆ ಕೆಲಸ ಎಲ್ಲ ಬಿಟ್ಟು ಬಂದಿಲ್ಲಿ ನಿಂತ್ಬಿಟ್ಟ, ಊರು ಸಬ್ಬರಿ ಮಾತಾಡ್ಕೆ ನಿಂತ್ಬಿಟ್ಟ. ನೀನು ಬಂದಿದ್ದು ಮುದುಕಿ ಹಾಳಾದ್ದು. ನಾನು ಎಲ್ಲೋದ್ರೂ ನೆಮ್ಮದಿರಲ್ಲ, ನಾನು ಹುಡ್ಕೊಂಡೇ ಬಂದ್ಬಿಡುತ್ತೆ. ಅಲ್ಲಿ ಮಾಡಾಕಿದ್ದೀನಿ, ಊಟ ಮಾಡೋದು ಬಿಟ್ಟಿಲ್ಲ, ಯಾಕೆ ಬಂದು ಅಡ್ಡಾಡ್ತಿದ್ಯಾ? ಮಾಡಿದ್ದಲ್ಲವ ನೀನು, ಮಾಡಿದ್ದಲ್ಲ. ನೆನ್ನೆ ಮೊನ್ನೆ ಹಳಸ್ಲಿ ಇಟ್ಟಿದ್ದಲ್ಲ, ಅದನ್ನ ಯಾವನ್ ತಿಂದು ಬದುಕ್ತಾನೆ ನೋಡೋ. ನಾನು ಚಿಕ್ಕಳಿಂದನೂ ಚೆನ್ನಾಗಿ ಉಂಡು ಬೆಳ್ಕೊಂಬಂದಾಳು. ನೀನು ಮದುವೆಯಾಗಿ ಬಂದೆ ಅವತ್ತಿಂದ ಹಳಸ್ಲಿ ಇಟ್ಟಿಟ್ಟೆ ನನ್ನನ್ನು ಸಾಯಿಸ್ಬೇಕು ಅಂತಿದ್ಯಾ ಏನೋ ನೀನು? ಹೋಗಿ ಮರ್ಯಾದೆ ಅಂತ ಬಿಸಿ ರೊಟ್ಟಿ ಮುದ್ದೆ ಏನಾರ ಮಾಡಿದೆ ಬದುಕಂತೀಯ. ಈ ಹಳಸ್ಲಿ ಏನಿದ್ರು ನೀನೇ ತಿನ್ಬೇಕು. ನನಗೆಲ್ಲರೂ ಇಟ್ಟೋ ಇನ್ನೊಂದ್ಸಲ ಬರಲಿ, ನನ್ನ ಮಗ ಇವತ್ತು ಮಾಡಿಸ್ತೀನಿ. ನೆನ್ನೆ ಮೊನ್ನೆ ಅಳಿಸ್ಲಂತೆ, ನಾನು ಅದನ್ನೇ ತಿಂದಿರೋದು. ನಿನ್ನೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಉಳಿದಿತ್ತು, ಅದನ್ನೇ ಸಾಂಬಾರು ಬಿಸಿ ಮಾಡಿ ಅನ್ನ ಬ್ಯಾಕ್ ಚೆಲ್ಲನ ಅಂತೇಳಿ ಅದನ್ನೇ ನಿನಗೂ ಇಟ್ಟು ನಾನು ತಿಂದಿದ್ದೀನಿ. ನಾನು ತಿಂದಾಳು ಮನುಷ್ಯಲ್ವೇ? ಹಂಗಾರೆ ನಾನು ನಾಳೆನೇ ಸಾಯ್ತೀನ? ಒಂದು ಮಾತಾಡ್ತಾಳೆ ಬೀದಾಗ ನಿಂತ್ಕೊಂಡು. ಅತ್ತೆ ಅನ್ನೋ ಗೌರವ ಇಲ್ಲ, ಏನಿಲ್ಲ. ಎಲ್ಲ ಮುಂದೆ ಮಾನ ಮರ್ಯಾದೆ ತೆಗಿತಾಳೆ. ಹೋಗ್ಲಿ ಬಿಡ್ರಿ ಅಮ್ಮ, ಯಾಕೆ ಇಬ್ರು ಹಿಂಗೆ ಮಾಡ್ತೀರಾ? ಹೋಗ್ರಿ ಮನೆಗೆ ಹೋಗಿರ್ಬೇಕಾರೆ ಮಾತಾಡ್ಕೊಳ್ರಿ. ಇಲ್ಲ ಇವರು ನೋಡಲ್ವಾ? ನೋಡ್ತಾರೆ ಬಿಡೆ. ಒಬ್ಳು ಮದಕ್ಕೆ ಬಂದ್ಬಿಟ್ಲು. ನಿಂದೇನು ಕೆಲಸ ಐತೆ ಅದು ನೋಡ್ಕೊಂಡು ಹೋಗು. ಈ ಮುಟ್ಕಿ ನೋಡು, ಹೇಳೋಕೋದ್ರೆ ನನ್ನ ಮೇಲೆ ಕಚ್ಚಕ್ಕೆ ಬರುತ್ತೆ. ಇಲ್ಲ ಹೊಡೆದಾಡ್ಕೊಂಡು ಸಾಲಿ, ನಮಗೇನಂತೆ. ಬರಕ್ಕ ಹೋಗೋಣ. ಒಬ್ಬರ ಹತ್ರ ನಾನು ಮಾತಾಡ್ಕೊಂಡು ನೋಡೋದು ನೀನು ಸಹಿಸಲ್ಲ ಅಲ್ವಾ? ಅದೇನಂತ ನಿಮ್ಮ ಮನೆ ಸೊಸೆಯಾಗಿ ಬನ್ನೋ, ಅದೇನೋ ನಂದು ಕರ್ಮ. ಮಾಡಿಟ್ಟು ನಿನ್ನೆ ಮೊನ್ನೆ ಅಳಿಸ್ನ ಇಲ್ಲಿಗೆ ಬಂದು ನಿಂತಿದ್ದಾಳೆ. ಬಿಟ್ಬಿಡ್ತೀರಾ ನಾನು? ಮನೆ ಗದಮಿದೆ, ಇಲ್ಲಾಂದ್ರೆ ಇವ್ರು ಬಗ್ಗಲ್ಲ. ವರ್ಷ ಆರ್ಯ ತಿಂಡಿ ತಿಂದು ಹೋಗಿ ಬರ್ರಿ, ಬೇಕಾ? ರೆಡಿ ಆಗ್ರಿ. ಅಮ್ಮ, ನನಗಿವತ್ತು ಸ್ಪೆಷಲ್ ಕ್ಲಾಸ್ ಆಯ್ತಮ್ಮ, ನಾನು ಬೇಗ ಹೋಗಿ ಬರ್ತೀನಿ. ನನ್ನ ತಿಂಡಿ ಬಾಕ್ಸಿಗೆ ಹಾಕೊಟ್ಬಿಡು, ನಾನು ಅಲ್ಲೇ ಹೋಗಿ ತಿಂತೀನಿ. ಬಿಸಿ ತಿಂಡಿ ತಿಂದು ಹೋಗ್ಬೇಕವ. ಅಲ್ಲೋಗಿ ಏನು ತಿಂತೀರಾ? ತಣ್ಣಗಾಗಿರುತ್ತೆ. ಇಲ್ಲ ತಿಂದ ಬಿಸಿ ಇರುತ್ತಾ?
ಬಿಸಿ ಬಿಸಿಯನ್ನ ಇರುತ್ತಮ್ಮ, ಟೈಮ್ ಆಗಿದೆ. ನಾನು ಹೋಗ್ಬೇಕು ಇವಾಗ, ನನಗೆ ಬಾಕ್ಸಿಗೆ ಹಾಕೊಡು. ಬೇಗ ಇದನ್ನ ತಿಂಡಿ ಏನು ಹೇಳ್ಬೇಡ. ದೇವ್ರಿಗೆ ಪೂಜೆ ಮಾಡಿದ ಏನೂ ಇಲ್ಲ, ಇನ್ನೇನೋ ದಬ್ಬಾಕ್ತೀನಿ ಇವೆಲ್ಲ. ಹೋಗೋಗು, ಬಾಕ್ಸಿಗೆ ಹಾಕೊಡ್ತೀನಿ, ರೆಡಿಯಾಗಿ ಹೋಗು. ಅದೇನೋ ದಬ್ಬಾಕ್ತೀನಿ, ನಾನು ನೋಡ್ತೀನಿ. ನಾ ಎಕ್ಸಾಮ ಮಾರ್ಕ್ಸ್ ಬರಲಿಲ್ಲ ಅಂದರೆ ಅವಾಗೈತೆ. ಎಲ್ಲದಕ್ಕೂ ಹಂಗೆ ಮಾಡಬೇಡಮ್ಮ, ನಾನು ನಾಳೆಯಿಂದ ಬೇಗ ತಿಂತೀನಿ. ಎಷ್ಟು ನಾಳೆ ಆಗಿದಾವ ಅಂತವು, ನಾನು ನೋಡಿ ನೋಡಿ ಸಾಕಾಗಿದ್ದೀನಿ. ಒಂದಿನೇ ಒಂದು ಬಾಕ್ಲು ಬೆಳೆದಿಲ್ಲ ನೀನು. ಮುಂದೆ ಕಷ್ಟ ಆಯ್ತಗ, ಇವಾಗ ಯಾಕೆ ನಾನು ಕೆಟ್ಟಲಾಗಲಿ ನಿನಗೆ. ಹೋಗು ಸ್ಕೂಲಿಗೆ, ಕಾಲೇಜಿಗೆ ಹೋಗೋ ಟೈಮಾಗ ಯಾಕೆ ಬಾಕ್ಸಿಗೆ ಹಾಕೊಡ್ತೀನಿ. ನೀಟಾಗಿ ತಿಂಡಿ ತಿನ್ನಬೇಕಲ್ಲ ಆತ. ಮತ್ತು ಅವ್ರಿಗೆ ಇವ್ರಿಗೆ ಕೊಟ್ಟು ಕೂತ್ಕೋಬೇಡ. ನೋಡಲ್ ವೀಕ್ ಅಂದರೆ ವೀಕ್ ಆಗಿದೆಯಾ, ನಿನಗೆ ಸ್ಟ್ರೆಂತ್ ಬೇಡ ಎಕ್ಸಾಮ್ ಬರೆಯೋಕ್ಕೆ. ಚೆನ್ನಾಗಿ ತಿನ್ನು, ನೆನಪಿ ಶಕ್ತಿ ಇರ್ತೈತೆ. ಚೆನ್ನಾಗಿ ಎಕ್ಸಾಮ್ ಬರೆಯುವಂತೆ, ಓದಿದ್ದೆಲ್ಲ ನೆನಪಿರ್ತೈತೆ. ಇನ್ನೇನು ಬಂತೇನಾ ಎಕ್ಸಾಮುನು ಆತ. ಓ ಅಮ್ಮ, ಸರಿ ಆಯಿತು, ನಾನು ಹೋಗಿ ಬರ್ತೀನಿ ಹಾಗಾದ್ರೆ. ಸರಿ ಆಯ್ತಾ, ಬಾಕ್ಸು ಅಲ್ಲಿ ನಿಮ್ಮ ಬ್ಯಾಗ್ ಒಳಗೆ ಇರ್ತೀನಿ. ನೀನು ಅಷ್ಟೊತ್ತಿಗೆ ಹೋಗು, ಶೂನಪ್ಪ ನಾನು ಹಾಕಂತೀನ ನೋಡು. ಅಮ್ಮ. ಸರಿ, ಎಲ್ಲಿ ಅವಳು ನಿನ್ನ ತಂಗಿ ಎಲ್ಲಿ ಹೋದ್ಲು? ಅಮ್ಮ ಅವಳಿನ್ನ ಮಲಗಿದ್ದಾಳಮ್ಮ. ಹಿಂಗಾದ್ರೆ ಉದ್ದಾರ ತಗ, ಇಬ್ರು ಉದ್ದಾರ. ನೀನೊಂಥರ ಕುದ್ದಾರ, ಅವಳೊಂಥರ ಕುದ್ದಾರ. ನೀವಿಬ್ರು ನೋಡ್ಕೊಂತಾರೆ, ನಾವೊಂಥರ ಕುದ್ದಾರ. ಸರಿ, ನೀನು ಹೋಗಿ ಬರೋಗು. ಅವಳು ನಾನು ಎಬ್ಬರಿಸಿ ತಿಂಡಿ ಮುಖ ತೊಳ್ಕೊಂಡು ತಿಂಡಿ ತಿಂದು ಅವಳು ಹೊರಲಿ. ಸ್ಕೂಲಿಗೆ ಅಕ್ಕಿಗೂ ಟೈಮ್ ಆಗಿದೆ. ನಾನೇ ಇಲ್ಲ ನೋಡು ಅವಳಿಗೆ. 24 ಗಂಟೆ ಮಲಗ ಅಂದ್ರೂ ಮಲಗ್ತಾಳೆ ಅವಳು. ಸರಿ ಅಮ್ಮ. ಹೋಟ್ಲಿಗೆ ಇವತ್ತು ಟೊಮೆಟೊ ಬಾತ್ ಮಾಡಿಕೊಟ್ಟು ಕಳಿಸಿದ್ದೀನಿ ಇಲ್ಲಿಂದಾನೆ. ನೋಡೋಣ ಎಷ್ಟು ಮಟ್ಟಿಗೆ ಇವತ್ತು ಜನ ತಿಂತಾರೆ ಅಂತ ನೋಡ್ಕೊಂಡು ನಾಳೆ ಬೇರೆ ಏನಾರು ಮಾಡಕ್ಕೆ ಬರುತ್ತೆ. ಇವಳು ಬಾಕ್ಸಿಗೆ ಹಾಕೊಂಡ್ಲು ಹಾಕೊಟ್ಟಿದ್ದೀನಿ. ನೀವು ಹುಡುಗಿಗೆ ಒಂದು ಎಬ್ಬರಿಸ್ಬೇಕು. ಪುಷ್ಪ ಬಂದು ಇನ್ನೇನಾಯ್ತು? ಕರೆಕ್ಟ್ ತಿಂಡಿ ಟೈಮಿಗೆ ಬರೋದಾ ತಿನ್ನೋದಾ, ಊಟ ಟೈಮಿಗೆ ಬರೋದಾ ತಿನ್ನೋದಾ, ನೈಟ್ ಮತ್ತೆ ಊಟ ಮಾಡ್ಕೊಂಡು ಮಲ್ಗೋದು. ಇನ್ನೇನು ಮನೆಗೆ ಹೋಗೋದಿಗ್ಲೇ ಇಲ್ಲ. ಚಿಕ್ಕಮ್ಮರೇ ಬರ್ರಿ, ನಾಷ್ಟ ತಿಂತೀರಿ ಅಂತ ಹಾಕೊಡೋಣ. ನಾಷ್ಟ ನಾನೇ ಹಾಕೊಂಡು ತಿಂತೀನಂತೆ. ನಿನಗೆ ಹೋಟ್ಲ ಕೆಲಸ ಐತೆ, ನೀನು ಹೋಗ್ಬಾ ಅಂದಾಗ ಓದ್ಲಾ ಮಗಳು ಕಾಲೇಜಿಗೆ? ಈಗಿನ ಓದ್ಲು. ಸರಿ ಬಿಡವ. ಹೆಂಗೋ 2 ಹೆಣ್ಮಕ್ಳು ಚೆನ್ನಾಗಿ ಓದಕತ್ತಿದ್ದಾವಲ್ಲವ. ಓದ್ತಿದ್ದಾರೆ ಅಂದಾಗೆ. ಚಿಕ್ಕಮ್ಮರೇ, ನಿಮ್ಮ ಮಗ ಏನು ಮಾಡ್ತಿದ್ದಾನೆ? ಅವನೇನು ಓದ್ತಿದ್ದಾನವ. ಅವನು ಚೆನ್ನಾಗಿ ಓದ್ತಿದ್ದಾನೆ. ಅವನು ಇದು ಅದೇನೋ ಕ್ಲಾಸಿಗೆ ಫಸ್ಟ್ ಅಂತೆ, ಹಂಗೆ ಓದ್ತಿದ್ದಾನೆ. ನಿನ್ನ ಮಗಳು ಹೊರಗೇನೆ ಅಲ್ವಾ? ಅವನು 1 ವರ್ಷನ 2 ವರ್ಷನ ಜಾಸ್ತಿ ಇರಬೇಕು. ಕ್ಲಾಸಿಗೆ ಫಸ್ಟು ನನ್ನ ಮಗ. ಹೌದೇನೋ? ಮತ್ತೆ ಅವನಿಗೀಗ ಊಟ ನಾಷ್ಟ ಎಲ್ಲ ಯಾರು ಮಾಡ್ತಿದ್ದಾರೆ ಮನೆಗೆ? ಇಲ್ಲ, ನಾನು ಇದಕ್ಕೆ ಹಾಕಿದ್ದೀನಿ, ಹಾಸ್ಲಿಗೆ ಹಾಕ್ಬಿಟ್ಟಿದ್ದೀನವ. ಮನೆಗೆ ಇಟ್ಕೊಂಡು ಓದ್ಸೋಕ್ಕಾಗುತ್ತಾ? ಮನೆಗಿದ್ರೆ ಮಕ್ಕಳು ಓದಲ್ಲ. ನಾನು ಅದಕ್ಕೆ ಹಾಸ್ಲಿಗೆ ಹಾಕ್ಬಿಟ್ಟಿದ್ದೀನಿ. 24 ಗಂಟೆ ಕೂರ್ಸಿ ಓದಿಸ್ತಾರಲ್ಲಿ. ಅದಕ್ಕೆ ನೀವು ಆರಾಮಾಗಿ ಅಲ್ಲಿಗೆ ಓಡಾಡ್ಕೊಂತ ಇದ್ದೀರಾ. ಮನೆ ಬಗ್ಗೆ ಯೋಚನೆ ಇಲ್ಲ ನಿಮಗೆ? ಅಯ್ಯೋ ಮನೆ ಬಗ್ಗೆ ಯೋಚನೆ ಹೆಂಗವ? ಇಲ್ದಂಗೆ ಇರುತ್ತೆ ಅದೆಲ್ಲ ಇರುತ್ತೆ. ಇದು ನಮ್ಮನೆನೇ, ಇದು ನಮ್ಮನೆ ಅಂತಲೇ ನಾನು ಇರೋದು. ನಾನು ಹಂಗೆಲ್ಲ ಬೇರೆ ಮನೆಗಿರಲ್ವಾ. ಇದು ನಮ್ಮನೆ, ಅದಕ್ಕೆ ನಾನು ನಮ್ಮನೆ ಥರನೇ ಇದ್ದೀನಿ ನಾನು. ನೀನು ಹೋಟ್ಲಿಗೆ ಹೋಗ್ತೀನೋ ಹೋಗು, ನಾನು ಇವ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ಹಾಕಿನ ತಿಂದ್ಬಿಟ್ಟು ಆಮೇಲೆ ಏನಾದ್ರು ಟಿವಿ ನೋಡ್ಕೊಂಡು ಟೀ ಮಾಡಿಟ್ಟಿದೆಯಲ್ಲ? ಮಾಡಿಟ್ಟಿದ್ದೀನಿ ನೋಡಿ. ನನಗೇನೆ ಯಾವತ್ತ ಹೋಗ್ತೀಯಾ ಅನ್ನೋ ಥರ ಕೇಳ್ತಾಳೆ. ನನಗೇನು ಗೊತ್ತಾಗಲ್ದ. ಈಗೇನು ಮಕ್ಕಳು ನನ್ನ ಗತಿ ಕಾಣಿಸಿ ನಾನು ಇಲ್ಲಿಂದ ಹೋಗೋದು. ಅಲ್ಲಿ ತನಕ ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತೀನಿ. ಸಿರಿ ಅಕ್ಕ ನಡಿ, ಬೇಗ ಹೋಗಿ ಕೆರೆ ಹತ್ರ ಹೋಗಿ ಬಟ್ಟೆ ತೊಳ್ಕೊಂಬರೋಣ. ಭಾರಿ ಬಟ್ಟೆ ಆಗ್ಬಿಟ್ಟಿದ್ದಾವೆ ಕಣೆ. ನೀನೊಂಚೂರು ನನಗೆ ಸೋಪ್ ಹಾಕಿ ಹಿಂಗೆ ಅಂದ್ಕೊಡು. ನಾನು ಬೇಕಾದ್ರೆ ಉಚ್ಕೊಂಡು ನಾನು ತೊಳ್ದಲ್ಲಿ ಹಾಕ್ತೀನಿ. ನೀನು ಒಣಗಾಕಿ ಬಂದ್ಬಿಡವ. ಬಿಡಕ್ಕ, ಇವತ್ತು ತೊಳಿಬೇಕಾ? ಎಷ್ಟು ಇದಿದೆ ಅಕ್ಕ, ಒಳ್ಳೆ ಸೂರ್ಯನ ಬಿಸ್ಲಂಗೆ ನತ್ತಿ ಮೇಲೆ ಐತಪ್ಪ. ನಾಳೆ ಇದು ಹೊತ್ತು ಮುಂಚೆ ಹೋಗಂತಾಳಕ್ಕ. ಇನ್ನು ಸೂರ್ಯ ಬರಲ್ದೊಟ್ನಾಗ ಹೋಗಿ ತೊಳ್ಕೊಂಬಂದ್ಬಿಡೋಣ. ಇಲ್ಲ, ನಾಳೆ ಪ್ರೀತ ಕೆಲಸಿದ್ದಾವೆ. ನಾಳೆ ಪೂಜೆಗೆ ಅದಾಗುತ್ತೆ ನನಗೆ. ನಾಳೆ ಹಬ್ಬಲೇನೆ, ಹಬ್ಬದ ದಿನ ಯಾರು ಹೋಗ್ತಾರೆ ತೊಳೆಯೋಕ್ಕೆ. ಇವತ್ತೆಲ್ಲ ಹೋಗಿ ತೊಳ್ಕೊಂಬರೋಣ. ಅದ್ರಾಗೂ ಈ ಕಿಟಕಿಗೆ ಹಾಕಿರೋ ಕಟ್ಟನ್ನು, ಈ ಬೆಡ್ಶೀಟು ಎಲ್ಲವನ್ನೂ ತಗೊಂಡಿದ್ದೀನಿ. ಆಗಲ್ಲವ ಒಬ್ಳು ಕೈಯಾಗೆ ಬಾರವ, ಬಂಗಾರ ಗಿಂಡಿ ಬಾರವ. ಸರಿ ಆತಳಕ್ಕ. ಏನು ಎಷ್ಟು ಕಲಿತಿದೆಯಾ ಪಾಪ ಒಬ್ಳೆ ಅಂತ ಅತ್ಲಾಗೆ ಬರ್ಬೇಕಷ್ಟೇ. ಸರಿ ಬಾ, ಹೋಗಿ ತೊಳ್ಕೊಂಬರೋಣ.